ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮೊದಲಾದ ರಾಷ್ಟ್ರೀಯ ಹಬ್ಬಗಳಲ್ಲಿ ಸೂಕ್ತ ರೀತಿಯಲ್ಲಿ ಧ್ವಜದಲ್ಲಿ ಕೇಸರಿ ಬಣ್ಣ ಮೇಲ್ಭಾಗ, ಮಧ್ಯೆ ಬಿಳಿ ಮತ್ತು ಕೆಳಗೆ ಹಸಿರು ಬಣ್ಣ ಇರುವಂತೆ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವಿಸಲಾಗುತ್ತದೆ. ಆದರೆ ರಾಷ್ಟ್ರಧ್ವಜವನ್ನು ತಲೆ ಕೆಳಗಾಗಿ ಹಾರಿಸುವುದು ಭಾರತೀಯ ಧ್ವಜ ಸಂಹಿತೆಯ ಪ್ರಕಾರ ಗಂಭೀರ ಅಪರಾಧ ಮತ್ತು ರಾಷ್ಟ್ರಧ್ವಜಕ್ಕೆ ಮಾಡಿದ ಅವಮಾನವಾಗಿದೆ. ಇದು ಸಾಮಾನ್ಯವಾಗಿ ಅಜಾಗರೂಕತೆಯಿಂದ ಸಂಭವಿಸುವ ಎಡವಟ್ಟಾಗಿದ್ದು, ಇದನ್ನು ಕಂಡುಬಂದ ತಕ್ಷಣ ಸರಿಪಡಿಸಬೇಕು. ಇಂತಹ ಘಟನೆಗಳು ನಡೆದಾಗ ಅಧಿಕಾರಿಗಳನ್ನು ಅಮಾನತುಗೊಳಿಸುವುದು ಅಥವಾ ತನಿಖೆ ನಡೆಸುವುದು ಸಾಮಾನ್ಯವಾಗಿದೆ. ಕೇಸರಿ ಬಣ್ಣ ಕೆಳಗೆ ಮತ್ತು ಹಸಿರು ಬಣ್ಣ ಮೇಲೆ ಬರುವಂತೆ ಧ್ವಜವನ್ನು ಹಾರಿಸುವುದು ರಾಷ್ಟ್ರಕ್ಕೆ ಮಾಡಿದ ಅವಮಾನವಾಗಿದೆ. ಇಂತಹದ್ದೊಂದು ಎಡವಟ್ಟು ಮಂಚೇನಹಳ್ಳಿಯಲ್ಲಿ ನಡೆದ 77ನೆಯ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಕಂಡುಬಂದಿದೆ. ಅಧಿಕಾರಿಗಳು ಶಿಕ್ಷಕರ ಎಡವಟ್ಟಿನಿಂದ ಗಣರಾಜ್ಯೋತ್ಸವದಲ್ಲಿ ಇಂದು ತ್ರಿವರ್ಣ ಧ್ವಜವನ್ನು ತಲೆಕೆಳಗಾಗಿ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಲಾಗಿದೆ. ಧ್ವಜಾರೋಹಣದ ಬಳಿಕ ಎಚ್ಚೆತ್ತ ತಹಸೀಲ್ದಾರ್ ಪೂರ್ಣಿಮಾ ಅವರು ಶಿಕ್ಷಕರಿಗೆ ತರಾಟೆಗೆ ತೆಗೆದುಕೊಂಡು ಧ್ವಜವನ್ನು ಸರಿಪಡಿಸಿ ಮತ್ತೆ ಧ್ವಜಾರೋಹಣ ನಡೆಸಿದ್ದಾರೆ. ಆದ ಅಚಾತುರ್ಯಕ್ಕೆ ತಾಲೂಕು ಆಡಳಿತ ವತಿಯಿಂದ ಕ್ಷಮೆ ಯಾಚಿಸಿದ್ದಾರೆ. ಮೊದಲಿಗೆ ಇವತ್ತು ಏನು ಫ್ಲಾಗ್ ಹಾಸ್ಟಿಂಗ್ ತಪ್ಪಾಗಿದೆ, ಇದಕ್ಕೆ ತಾಲೂಕು ಆಡಳಿತದಿಂದ ಕ್ಷಮೆ ಕೇಳುತ್ತೇನೆ. ಎರಡನೇದಾಗಿ ನಾವು ಪ್ರತಿ ಜಯಂತಿ ಮಾಡಬೇಕಾದ್ರೂ ರಾಜ್ಯೋತ್ಸವ ಮಾಡಬೇಕಾದ್ರೂ ಕೂಡ ನಾವು ಪೂರ್ವಭಾವಿ ಸಭೆ ಮಾಡ್ತೀವಿ. ಆ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಇಲಾಖೆಗಳಿಗೆ ಏನೇನು ಜವಾಬ್ದಾರಿಗಳನ್ನ ಹಂಚಿಸ್ತೀವಿ. ಆ್ಯಂಡ್ ಈ ಗಣರಾಜ್ಯೋತ್ಸವ ಹಿಂದಿನ ದಿನ ಕೂಡ 2 ದಿನ ಮುಂಚೆನೂ ಕೂಡ ಅದನ್ನು ರಿಹರ್ಸಲ್ ಥರ ಮಾಡಿರ್ತೀವಿ. ಆದರೂ ಈ ಕಾರ್ಯಲೋಪ ಆಗಿರುವ ಸಂಬಂಧಪಟ್ಟ ಯಾರು ಶಿಕ್ಷಣ ಇಲಾಖೆ ಅವರಿಗೆ ಜವಾಬ್ದಾರಿ ನಾವು ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಪ್ರಕಾರ ವಹಿಸಿದ್ವಿ, ಅವರು ವಿಫಲರಾಗಿದ್ದಾರೆ. ಅವ್ರಿಗೆ ಏನು ನಾವು ಪ್ರೊಸೀಡಿಂಗ್ಸ್ ಪ್ರಕಾರ ಏನು ಸೂಕ್ತ ಕ್ರಮ ವಹಿಸಬೇಕು ನಾನು ಅದನ್ನು ವಹಿಸ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪಥಸಂಚಲನ ಆಕರ್ಷಕವಾಗಿದ್ದು ಗಮನ ಸೆಳೆಯಿತು.
ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಸಿಬ್ಬಂದಿ, ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ.